ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಟಗರು ಪಟ್ಟು ಏನು ಅನ್ನೋದನ್ನ ಮತ್ತೆ ತೋರಿಸಿಕೊಡ್ತಾ ಇದ್ದಾರೆ. ಒಂದು ತಿಂಗಳಿಂದ ತಣ್ಣಗಿದ್ದ ಸಿದ್ದರಾಮಯ್ಯ ಈಗ ತಮ್ಮ ಅಸಲಿ ಆಟ ಶುರು ಮಾಡಿದ್ದಾರೆ. ತಮ್ಮನ್ನ ನಂಬ್ಕೊಂಡವರು, ಇಷ್ಟು ಕಾಲ ಜೊತೆಗಿದ್ದವರನ್ನ ಒಂದು ದಡ ಸೇರಿಸೋದಕ್ಕೆ ಸಿದ್ದು ಅಖಾಡಕ್ಕಿಳಿದಿದ್ದಾರೆ. ದಿಲ್ಲಿಯಲ್ಲಿ ದೊಡ್ಡ ಪಟ್ಟು ಹಾಕೋದಕ್ಕೆ ರಣತಂತ್ರವನ್ನೇ ರೂಪಿಸಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸರ್ಕಾರದಲ್ಲಿ ತಮ್ಮ ಹಿಡಿತ ಸಾಧಿಸೋ ಕೆಲಸಕ್ಕೆ ಸಿದ್ದು ಕೈ ಹಾಕಿದ್ರ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ರಾಜಕೀಯ ಚಾಣಾಕ್ಷತನದ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆಶಿ ಅಧಿಕಾರಕ್ಕೆ ಬಂದು ಇಂದಿಗೆ ಬರೋಬ್ಬರಿ 30 ದಿನಗಳಾಗಿದೆ. ಆದರೆ ಈಗಲೂ ಸಹ ಬಾಕಿ ಉಳಿದಿರುವ 20 ಸಚಿವ ಸ್ಥಾನಗಳಿಗೆ ಸಚಿವರ ಆಯ್ಕೆಯಾಗಿಲ್ಲ. ಹೊಸ ಹಾಗೂ ಯುವಕರಿಗೆ ಮಣೆ ಹಾಕಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ. ಆದರೆ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಪೈಪೋಟಿ ಹೆಚ್ಚಾಗಿದ್ದು, ಬಣ ರಾಜಕೀಯ ಸೇರಿದಂತೆ ಹಲವು ಕಾರಣಗಳಿಗೆ ಹೊಸ ಸಚಿವರ ನೇಮಕ ಆಗಿಲ್ಲ. ನೂತನ ಸರ್ಕಾರ ರಚನೆಯಾಗಿ 1 ತಿಂಗಳೇ ಕಳೆದ್ರೂ ಪ್ರಮುಖ ಸಚಿವ ಸ್ಥಾನ ಖಾಲಿ ಇದೆ. ಇದರಿಂದ ಕರ್ನಾಟಕದ ಆಡಳಿತಾತ್ಮಕ ವಿಷಯದ ಮೇಲೆ ಗಂಭೀರ ಪರಿಣಾಮ ಬೀರಲು ಪ್ರಾರಂಭ ಆಗಿದೆ. ಹೊಸ ಸಚಿವ ಸಂಪುಟ ಸಭೆ ರಚನೆಯಾಗಿ 30 ದಿನ ಕಳೆದ್ರೂ ಒಬ್ಬರು ಮಹಿಳಾ ಸಚಿವರು ಇಲ್ಲದಂತಾಗಿದೆ. ಬಾಕಿ ಉಳಿದಿರುವ ಎಲ್ಲಾ ಸಚಿವ ಸ್ಥಾನವನ್ನ ಸದ್ಯಕ್ಕೆ ಮುಖ್ಯಮಂತ್ರಿ ಡಿಕೆಶಿ ಅವರೇ ನಿರ್ವಹಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಗರಿಷ್ಠ 34 ಸಚಿವರನ್ನು ಹೊಂದಲು ಅವಕಾಶ ಇದೆ. ಆದ್ರೆ 2026ರ ಜೂನ್ 3ರಂದು ಮುಖ್ಯಮಂತ್ರಿ ಡಿಕೆಶಿ ಸೇರಿದಂತೆ ಕೇವಲ 14 ಸಚಿವರು ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹೀಗಾಗಿ ಬಾಕಿ ಇರುವ 20 ಸ್ಥಾನಗಳನ್ನ ಭರ್ತಿ ಮಾಡಲು 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ನಡೆದಿದೆ. ಆದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಮೆ ವೇಗದಲ್ಲಿ ಹೆಜ್ಜೆ ಇಡುವಂತೆ ಕಾಣ್ತಾ ಇದೆ. ಸಚಿವ ಸಂಪುಟ ರೆಡಿ ಮಾಡಬೇಕು, ಸರ್ಕಾರವನ್ನ ಪಿಕಪ್ ಮಾಡಬೇಕು ಅನ್ನೋದು ಡಿಕೆಶಿ ಕನಸು. ಈಗಾಗಲೇ ಫುಲ್ ಆಕ್ಟಿವ್ ಆಗಿ ಕೆಲಸ ಶುರು ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕ ಅನಿಸಿಕೊಂಡಿರೋ ರಾಹುಲ್ ಗಾಂಧಿ ವಿದೇಶದಲ್ಲಿ ಕೂತಿದ್ದಾರೆ. ಹೀಗಾಗಿ ರಾಹುಲ್ ಬರೋವರೆಗೂ ರಾಜ್ಯ ನಾಯಕರು ಏನೂ ಮಾಡದ ಪರಿಸ್ಥಿತಿಯಲ್ಲಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರೋ ಗುರಿ ಒಂದೇ, 28ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದು. ಇದೇ ದೃಷ್ಟಿಯನ್ನ ಇಟ್ಕೊಂಡು ನೂತನ ಸಚಿವರಿಗೆ ಮಣೆ ಹಾಕಲಿದ್ದಾರೆ. ನಿನ್ನೆವರೆಗೂ ಇದ್ದ ಸುದ್ದಿ ಬೇರೆ. ಡಿಕೆಶಿ ಇವತ್ತೇ ದೆಹಲಿಗೆ ಹೋಗಬೇಕಿತ್ತು, ಆದ್ರೆ 5ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ ಎನ್ನಲಾಗ್ತಾ ಇದೆ. ಇದರ ಮಧ್ಯೆ ರಾಜ್ಯದ ಯಾವ ನಾಯಕರನ್ನು ದಿಲ್ಲಿಗೆ ಕರೆಸಿಕೊಳ್ಳಲ್ಲ. ಹೈಕಮಾಂಡ್ ನಾಯಕರೇ ಸ್ವತಂತ್ರವಾಗಿ ಹೆಸರು ಘೋಷಣೆ ಮಾಡಲಿದ್ದಾರೆ ಅನ್ನೋ ಮಾತೂ ಇದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರೋ ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಸಲಹೆ ಪಡೆದು ಒಂದು ಪಟ್ಟಿ ರೆಡಿ ಮಾಡಿದ್ದಾರಂತೆ. ಇದರ ಮೇರೆಗೆ ನೂತನ ಸಚಿವ ಆಯ್ಕೆ ನಡೆಯಲಿದೆ ಅನ್ನೋ ಗುಸುಗುಸು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಇನ್ನೂ ಒಂದು ಸುದ್ದಿ ಇದೆ. 5ನೇ ತಾರೀಕು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಪ್ರತ್ಯೇಕವಾಗಿ ದೆಹಲಿಗೆ ಹಾರಲಿದ್ದಾರೆ. 2 ದಿನಗಳ ಕಾಲ ದೆಹಲಿಯಲ್ಲೇ ಇರಲಿದ್ದಾರೆ. ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಜೊತೆ ಚರ್ಚಿಸಿ ಸಂಪುಟ ರಚನೆ ಮಾಡಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದೆಲ್ಲದರ ಜೊತೆ ಈ ಬಾರಿ ಸಿದ್ದು ದೊಡ್ಡ ಬಿಗಿಪಟ್ಟು ಹಾಕಲಿದ್ದಾರೆ ಅನ್ನೋ ಮಾತಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನೇ ನೆಚ್ಚಿಕೊಂಡ ಅವರ ಆಪ್ತ ಪಡೆ ಇದೆ. ಸಿದ್ದು ಗೆದ್ದಾಗಲೂ ಸೋತಾಗಲೂ ಅವರ ಜೊತೆಗೆ ನಿಂತ ಶಿಷ್ಯರಿದ್ದಾರೆ. ಅವರನ್ನ ಈಗ ದಡ ಸೇರಿಸೋ ಜವಾಬ್ದಾರಿ ಸಿದ್ದು ಹೆಗಲೇರಿದೆ. ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ 33ರ ಚುನಾವಣೆ ಹೊತ್ತಿಗೆ ಸಿದ್ದರಾಮಯ್ಯ ರಾಜಕೀಯದಿಂದ ಬಹುತೇಕ ದೂರ ಸರಿದಿರ್ತಾರೆ. ಅಲ್ಲದೆ 2028ರಲ್ಲಿ ಪಕ್ಷ ಗೆದ್ರೂ ಕೂಡ ಈ ಮಟ್ಟಿಗಿನ ವರ್ಚಸ್ಸು ಇರುತ್ತಾ ಅದೂ ಗೊತ್ತಿಲ್ಲ. ಹೀಗಾಗಿ ಈ ಬಾರಿಯೇ ತಮ್ಮವರನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತಿದೆ. ಆದ್ರೆ ಇದುವರೆಗೂ ಸಿಎಂ ಸ್ಥಾನದಿಂದ ಕೆಳಗಿಳಿದ ದಿನದಿಂದಲೂ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಿಲ್ಲ. ಹೀಗಾಗಿ ಸಿದ್ದು ನಡೆ ಮೇಲೆ ಭಾರಿ ಕುತೂಹಲ ಮೂಡಿಸಿದೆ. ಸಂಪುಟ ಪುನಾರಚನೆ ವೇಳೆ ಯಾರಿಗೆಲ್ಲ ಮಣೆ ಹಾಕಲಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸಿದ್ದು ಮಾತಿಗೆ ದಿಲ್ಲಿ ಹೈಕಮಾಂಡ್ ಮಣೆ ಹಾಕುತ್ತಾ ಇಲ್ವಾ ಅನ್ನೋದು ಕೂಡ ಇದೇ ಸಂಪುಟ ವಿಸ್ತರಣೆಯಲ್ಲಿ ಗೊತ್ತಾಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.